ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಹೊಸ ವರ್ಷನ ಮುಗಿಸ್ಕೊಂಡು ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬನ ಮಾಡ್ತಿದ್ದೀವಿ. ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು, ಇದರಿಂದ ಏನು ಉಪಯೋಗ ಅಂತ ಹೇಳಿ ನಾನು ಡೀಟೇಲಾಗಿ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಮ್ಮ ಪೂರ್ವಜರು ಏನೇ ಒಂದು ಸಂಪ್ರದಾಯನ ತಗೊಂಡು ಬಂದರೂ ಕೂಡ ಅದು ನಮಗೆ ಒಳ್ಳೆಯದಾಗೋದು. ಹಾಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾವು ತಿಳ್ಕೊಂಡಿರಬೇಕು. ಹಾಗೆ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನು ತಿಳಿಸ್ಬೇಕು. ಸಂಕ್ರಾಂತಿ ಹಬ್ಬದ ದಿನ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಬರೋಣ. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ಸೂರ್ಯ ಧನುಸು ರಾಶಿಯಿಂದ ಮಕರ ರಾಶಿಗೆ ಸೇರ್ಪಡೆಯಾಗುವಂಥದ್ದನ್ನ ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ. ಈ ದಿನ ಸೂರ್ಯನನ್ನ ಪೂಜಿಸಿದಲ್ಲಿ ಶುಭ ಫಲಗಳನ್ನ ಪಡ್ಕೊಳ್ಬಹುದು. ಈ ಹಬ್ಬವನ್ನ ನಾವು ಜನವರಿ 14ರಂದು ಆಚರಿಸ್ತೀವಿ. ದಕ್ಷಿಣಾಯನದ ಕಾಲ ಮುಗಿದು ಇನ್ಮೇಲಿಂದ 6 ತಿಂಗಳ ಕಾಲ ಉತ್ತರಾಯಣ ಪ್ರಾರಂಭವಾಗುತ್ತೆ. ಈ ಹಬ್ಬದಲ್ಲಿ ಸ್ನಾನ, ಧ್ಯಾನ, ದಾನ ಮಾಡೋದು ತುಂಬಾ ವಿಶೇಷತೆಯನ್ನ ಪಡ್ಕೊಂಡಿದೆ. ಸಂಕ್ರಾಂತಿಯನ್ನು ನಾವು ದೇವತೆಗಳ ದಿನವೆಂದು ಕರಿತೀವಿ. ಸಂಕ್ರಾಂತಿಯನ್ನು ನಾವು ದೇವತೆ ಎಂದು ಪರಿಗಣಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ಸಂಕ್ರಾಂತಿಯು ಶಂಕರಾಸುರ ಎಂಬ ರಾಕ್ಷಸನನ್ನು ಕೊಂದ ದಿನ. ಮಕರ ಸಂಕ್ರಾಂತಿಯ ಮುಂದಿನ ದಿನವನ್ನು ಕರಿದಿನ ಎಂದು ಕರಿತೀವಿ. ಹರಿಂಕ್ರಾಂತ ಎಂದು ಕರೆಯಲಾಗುತ್ತದೆ. ಸಂಕ್ರಾಂತಿ ದೇವತೆಯನ್ನು ಹೊರತುಪಡಿಸಿ ಮಕರ ಸಂಕ್ರಾಂತಿಯನ್ನು ಭಾರತದ 2 ಮಹಾಕಾವ್ಯಗಳಾದ ಪುರಾಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವು ನಂಬಿಕೆಗಳ ಪ್ರಕಾರ ವೈದಿಕ ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಹಬ್ಬವನ್ನ ಆಚರಿಸಿದ್ರು ಅನ್ನೋ ನಂಬಿಕೆ ಇದೆ. ಹಾಗೆ ಹಬ್ಬದ ಆಚರಣೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕೆಲವು ಕ್ಯಾಲೆಂಡರ್ಗಳ ಪ್ರಕಾರ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬ ಜನವರಿ 14 ಅಂತ ತಿಳಿಸಿದ್ರೆ, ಇನ್ ಕೆಲವು ಕ್ಯಾಲೆಂಡರು ಜನವರಿ 15 ಅಂತ ಹೇಳ್ತಿದೆ. ಯಾಕಪ್ಪ ಈ ರೀತಿ ಗೊಂದಲ ಅಂತ ಹೇಳಿದ್ರೆ, ಜನವರಿ 14ನೇ ತಾರೀಕು ಬುಧವಾರದ ದಿವಸ ಏಕಾದಶಿ ಇರೋ ಕಾರಣ ಅವತ್ತಿನ ದಿವಸ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಬಾರ್ದು. ಮಾರನೇ ದಿವಸ 15ನೇ ತಾರೀಕು ಗುರುವಾರ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಏಕಾದಶಿ ತಿಥಿಯನ್ನ ನೀವು ಜನವರಿ 13ನೇ ತಾರೀಕು ಮಂಗಳವಾರದ ದಿವಸ ಏಕಾದಶಿ ತಿಥಿ ಆರಂಭ ಆಗುವಂತದ್ದು ಸಂಜೆ 3:17 ಹಾಗೆ ಏಕಾದಶಿ ತಿಥಿ ಅಂತ್ಯವಾಗೋದು ಜನವರಿ 14ನೇ ತಾರೀಕು ಸಂಜೆ 5:52 ಮುಕ್ತಾಯ ಆಗುತ್ತೆ. ಜನವರಿ 14ನೇ ತಾರೀಕು ಸಂಜೆವರೆಗೂ ತಿಥಿ ಇರೋದ್ರಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಸುಮಾರಷ್ಟು ಜನ ಏಕಾದಶಿ ದಿನ ಉಪವಾಸವನ್ನ ಮಾಡ್ತಿರ್ತಾರೆ. ಅವತ್ತಿನ ದಿನ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಶುಭ ಮುಹೂರ್ತ ನೋಡೋದಾದ್ರೆ ಜನವರಿ 14 ಸಂಜೆ 3:13 ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ರೆ ಮಕರ ಸಂಕ್ರಮಣ ಕಾಲ ಏನಿದೆ, ಸೂರ್ಯ ಉದಯ ಆಗೋದ್ಮೇಲೆ ಬಂದಿರೋದ್ರಿಂದ ಜನವರಿ 15ನೇ ತಾರೀಕು ನಾವು ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದೀವಿ. ಹಾಗಂತ ಜನವರಿ 14ನೇ ತಾರೀಕು ಹಬ್ಬ ಮಾಡಲೇಬಾರ್ದು ಅಂತ ಏನೂ ಹೇಳ್ತಿಲ್ಲ. 3:13 ಪ್ರಾರಂಭವಾಗಿ ಸಂಜೆ 6 ಗಂಟೆಗಳ ಕಾಲ ಈ ಒಂದು ಸಮಯದಲ್ಲಿ ನಾವು ಹಬ್ಬದ ಆಚರಣೆಯನ್ನ ಮಾಡ್ಕೊಳ್ಬಹುದು. ಈ ಹಬ್ಬದಲ್ಲಿ ವಿಶೇಷವಾಗಿ ನದಿ ತೀರಗಳಲ್ಲಿ ಸ್ನಾನನ ಮಾಡ್ಕೊಂಡು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ನಾವು ಮನೆಯಲ್ಲಿ ಮಾಡೋದಾದ್ರೆ ಇವತ್ತಿನ ದಿನ ನಾವು ಎಣ್ಣೆ ಸ್ನಾನನ ಮಾಡ್ಕೊಂಡು ಹಾಗೆ ನೀರಿಗೆ ನಾವು ಎಳ್ಳು ಅಥವಾ ಗಂಗಾಜಲವನ್ನ ಹಾಕೊಂಡು ಸ್ನಾನ ಮಾಡ್ಕೋಬೇಕು. ಈ ಚಳಿಗಾಲದಲ್ಲಿ ನಮ್ಮ ತ್ವಚೆ ಒಣಗಿರೋ ಕಾರಣದಿಂದ ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ತುಂಬಾ ಲಾಭಗಳನ್ನ ಪಡಿಬಹುದು. ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ನಮ್ಮ ದೇಹ ಕೂಡ ಬಯಸಿರುತ್ತೆ. ನಂತರ ನಾವು ವಿಶೇಷವಾಗಿ ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಟ್ಟು ಆ ದಿನ ಪ್ರಾರ್ಥನೆಯನ್ನ ಮಾಡಬೇಕು. ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಬೇಕು. ಮೊದಲು ನಾವು ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ಹಬ್ಬವನ್ನ ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಹಬ್ಬಕ್ಕೆ ವಿಶೇಷವಾಗಿ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡುವಂತ ಪದ್ಧತಿ ಇದೆ. ಹಾಗೆ ಎಳ್ಳುಗಳನ್ನ ಹಾಕಿ ರೊಟ್ಟಿಯನ್ನ ಮಾಡ್ತಾರೆ. ಎಳ್ಳು ಬೆಲ್ಲವನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೊಟ್ಟು ಹಾಗೆ ಎಳ್ಳು ಬೆಲ್ಲವನ್ನ ಹಂಚುವಂತ ಪದ್ಧತಿನೂ ಇದೆ. ಎಳ್ಳು ಬೆಲ್ಲನ ಕೊಟ್ಟು ಸಿಹಿ ಮಾತಾಡಿ ಅಂತ ಹೇಳುವಂತದ್ದು. ಈ ಹಬ್ಬದಲ್ಲಿ ನೆರೆಹೊರೆಯವರಿಗೆ ಹಾಗೆ ಸಂಬಂಧಿಕರಿಗೆ ಎಳ್ಳನ್ನ ದಾನ ಮಾಡಿದ್ರೆ ಶುಭ ಅಂತ ಹೇಳಿ ನಂಬಲಾಗಿದೆ. ಬರೀ ಎಳ್ಳನ್ನ ಕೊಡಬಾರ್ದು, ದೋಷ ಅಂತ ಹೇಳಿ ಅದಕ್ಕೆ ಕರೀತಾರೆ. ಅದರಿಂದ ಎಳ್ಳು, ಬೆಲ್ಲ, ಕಡಲೆಪಪ್ಪು, ಕಡಲೆ ಬೀಜ, ಕೊಬ್ಬರಿ ಇವೆಲ್ಲವನ್ನು ಸೇರಿಸಿ ಕೊಡುವಂಥದ್ದು. ಎಳ್ಳು ಬೆಲ್ಲ ಹಂಚೋದ್ರಿಂದ ಸೂರ್ಯ ಹಾಗೂ ಶನಿದೇವನ ಆಶೀರ್ವಾದವನ್ನ ಪಡ್ಕೊಳ್ಬಹುದು. ವರ್ಷದ ಪ್ರಾರಂಭದ ಮೊದಲನೇ ಹಬ್ಬ ಆದ್ದರಿಂದ ಮನೆಯವರೆಲ್ಲ ಕುಟುಂಬದ ಸಮೇತ ಸೇರಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದ್ರೆ ಅಂದಿನ ದಿನ ಗೋಧಿ ಹಾಗೆ ರವೆ ಮತ್ತು
ಕೆಂಪು ಬಟ್ಟೆಯನ್ನು ಹಾಗೆ ದಕ್ಷಿಣೆಯನ್ನು ಕೊಟ್ಟು 12 ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗೆ ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಬಡವರಿಗೆ ಹಾಗೂ ನಿರಾಶ್ರಿತರಿಗೆ ಕಂಬಳಿಯನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಫಲಗಳನ್ನು ಅನುಭವಿಸ್ಬೋದು. ಹಾಗೆ ಮನೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಕರಿ ಎರೆಯೋದು, ಹಣ್ಣು ಎರೆಯುವ ಪದ್ಧತಿಯನ್ನು ಮಾಡಲಾಗಿದೆ. ಇದು ಮಕ್ಕಳಿಗೆ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ ಆಗಲಿ ಅಂತ ಮಾಡುವಂತ ಸಂಪ್ರದಾಯವಿದು. ಚಿಕ್ಕ ಮಕ್ಕಳಿಗೆ ಆ ದಿನ ಎಣ್ಣೆ ಸ್ನಾನನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿ ಬೆಳಗ್ಗೆ ಅಥವಾ ಸಂಜೆ ಕೂಡ ಮಾಡಬಹುದು. ಮಕ್ಕಳನ್ನ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಮ್ಯಾಟ್ ಅಥವಾ ಪೀಠ ಅಥವಾ ಸೋಫಾ ಮೇಲೆ, ಚೇರ್ ಮೇಲೆ, ಯಾವುದ್ರ ಮೇಲೆ ಅಂದರೂ ಮಕ್ಕಳನ್ನ ಕೂರಿಸಿ ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಾಕಿ ಮಕ್ಕಳನ್ನ ಕೂರಿಸ್ಬೇಕಾಗುತ್ತೆ. ಬೋರೆ ಹಣ್ಣು ಅಥವಾ ಎಲ್ಚೆ ಹಣ್ಣು ಅಂತ ಕರೀತಾರೆ, ಅದನ್ನ ತಗೋಬೇಕು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕಬ್ಬು ಪೀಸ್ಗಳು, ಹಾಗೆ ಕಡಲೆಕಾಳು, ನಂತರ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು, ಸಕ್ಕರೆ ಅಚ್ಚು, ಸ್ವಲ್ಪ ಕಾಯಿನ್ಗಳು ಮತ್ತು ಆರತಿ ನೀರನ್ನ ಮಾಡಿಕೊಂಡು ತುಪ್ಪದ ದೀಪ 2 ಆರತಿ ನೀರು ಮಾಡ್ಕೊಂಡಿದ್ವಲ್ಲ ಅದರ ಮೇಲೆ ಇಡಬೇಕಾಗತ್ತೆ. ಇಲ್ಲಿ ನಾವು 4 ದೀಪಗಳನ್ನು ತಗೋಬೇಕು. ಮೊದಲು ಪೀಠದ ಪಕ್ಕದಲ್ಲಿ ಮಗುನ ಕೂರಿಸಿರ್ತೀವಲ್ವ ಅದರದ್ದು ಅಕ್ಕಪಕ್ಕದಲ್ಲಿ 2 ದೀಪನ ಅಂಟಿಸ್ಬೇಕು. ಮತ್ತು ಆರತಿ ಮಾಡಲಿಕ್ಕೆ 2 ದೀಪನ ಅಂಟಿಸ್ಬೇಕು. ಹತ್ರ ಸೇರನ್ನು ಕೂಡ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಚೊಂಬಲ್ ಬೇಕಾದರೂ ಮಾಡ್ಕೋಬೋದು ಅಥವಾ ಬೆಳ್ಳಿ ಸೇರು ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಈಗ ಮಕ್ಕಳನ್ನ ಕೂರಿಸಿರ್ತೀವಲ್ವ, ಗಂಡು ಮಗು ಆಗಿದ್ರೆ ಹಣೆಗೆ ಕುಂಕುಮನ ಇಟ್ಟು, ಹೆಣ್ಣು ಮಗು ಆಗಿದ್ರೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಮುಡಿಸ್ಬಿಟ್ಟು ಒಂದು ಸೇರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿನ್ಸು, ಎಲ್ಚೆ ಹಣ್ಣು, ಕಬ್ಬು ಪೀಸ್ಗಳು, ಎಳ್ಳು, ಬೆಲ್ಲ ಎಲ್ಲ ಸೇರಿಸ್ಕೊಂಡು ಮಕ್ಕಳಿಗೆ ತಲೆ ಮೇಲಿಂದ ಕಾಲುವರೆಗೂ ಸುರಿಬೇಕಾಗುತ್ತೆ. ಇದನ್ನು ಫಲಾಯನ ಅಂತ ಹೇಳಿ ಕರಿತೀವಿ. ಇದೇ ಥರ 3 ಬಾರಿ ಮಾಡಬೇಕಾಗುತ್ತೆ. 3 ಸತಿನೂ 5 ಪದಾರ್ಥಗಳನ್ನು ಸೇರಿಸ್ಕೊಂಡು ಮಕ್ಕಳಿಗೆ ಸುರಿಬೇಕಾಗುತ್ತೆ. ನಂತರ ಎಲ್ಲ ಆದಮೇಲೆ ಆರತಿನ ಮಾಡಬೇಕಾಗತ್ತೆ. ನಾವು ಆರತಿಗೆ ದೀಪಗಳನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಅಂಟಿಸ್ಕೊಂಡು ಆರತಿನ ಮಾಡಬೇಕಾಗುತ್ತೆ. ಮೊದಲು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಮತ್ತು ತಲೆಯಿಂದ ಕಾಲುವರೆಗೂ ಆರತಿನ. ಹೀಗೆ ಮಾಡೋದ್ರಿಂದ ಕಡಲೆಕಾಳಷ್ಟು ಗಟ್ಟಿಯಾಗಿ, ಕಬ್ಬಿನಷ್ಟು ಸಿಹಿಯಾಗಿ ಅವರ ಜೀವನ ಯಾವಾಗಲೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರಲಿ ಎಂದು ಈ ಕರಿ ಎರೆಯುವ ಪದ್ಧತಿಯನ್ನು ಮಾಡಲಾಗಿದೆ. ಹಾಗೆ ಮಕ್ಕಳು ಹಠ ಮಾಡ್ತಿದ್ದಾರೆ, ಮೊಂಡುತನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದೃಷ್ಟಿ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಈ ಹಬ್ಬಕ್ಕೆ ಇನ್ನೊಂದು ಮೆರುಗು ಕೊಡುವಂಥದ್ದೇ ಗಾಳಿಪಟ. ಈ ಗಾಳಿಪಟವನ್ನು ಮನೆ ಮಂದಿಯ ಜೊತೆ ಸೇರಿಕೊಂಡು ಹಾರಿಸೋದ್ರಲ್ಲಿರುವಂಥ ಖುಷಿನೇ ಬೇರೆ ಇರುತ್ತೆ. ಈ ಸಂಕ್ರಾಂತಿ ಹಬ್ಬದಂದು ಗಾಳಿಪಟನ ಮಾಡಿಕೊಂಡು ಹಬ್ಬನ ಆಚರಣೆಯನ್ನು ಮಾಡಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಬ್ಬದ ವಿಶೇಷತೆ ಮತ್ತು ಸಂಪ್ರದಾಯನ ತಿಳಿಸ್ಕೊಡೋದ್ರಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್, ಹ್ಯಾಪಿ ಸಂಕ್ರಾಂತಿ.